ನೋಡಿ ಈಗ ಒಳ್ಳೆ ಹೆಣ್ಣು ಸಿಗೋದು ಕಷ್ಟ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಹೆಣ್ಣೇ ಸಿಗ್ತಿಲ್ಲ ಮದುವೆ ಆಗಕ್ಕೆ. ಇಲ್ಲ ನಿಮ್ಮ ಕ್ಯಾಮ್ರದೆಲ್ಲ ನಗ್ತಾವ್ರೆ ಪಾಪ, ಎಷ್ಟು ಜನ ಹೆಣ್ಣು ಹುಡುಕ್ತಾವ್ರೋ ಏನೋ ನನಗೆ ಗೊತ್ತಿಲ್ಲ, ಸಿಗ್ತಾ ಇಲ್ಲ. ಇದು ಸತ್ಯ, ಎಲ್ರಿಗೂ ಗೊತ್ತಿರೋದು ಆಯ್ತು. ಯಾಕಂದರೆ ಯಾರಿಗೂ ಹೆಣ್ಣೆತ್ತವ್ರಿಗೆ ಅವನ ಗಂಡಿಗೆ ಸ್ವಂತ ಮನೆ ಇರಬೇಕು ಅಲ್ವಾ, ಅದಿರಬೇಕು, ಬ್ಯಾಕ್ಗ್ರೌಂಡ್ ಏನು, ಅವನು ಎಷ್ಟು ದುಡಿತಾನೆ ಎತ್ತ, ಎಲ್ರಿಗೂ ಗೌರ್ಮೆಂಟ್ ಕೆಲಸ, ಈ ಥರದ್ದು ಹುಡುಕ್ತಾವ್ರೆ. ಫಸ್ಟ್ ಆಫ್ ಆಲ್ ಹೆಣ್ಣು ಸಿಗೋದೇ ಕಷ್ಟ ಇಂಥ ಟೈಮಲ್ಲಿ ಆಯಿತಾ. ಒಂದು ಒಳ್ಳೆ ಹುಡುಗಿ ಸಿಗೋದಿದೆಯಲ್ಲ, ಆ್ಯಕ್ಚುಲಿ ನಮ್ಮ ಗುರುಗಳಿದ್ರು ಕುಮಾರಲಿಜುಂಡ್ರು ಅಂತ, ನಾವು ಚಿಲ್ಕೋಡಿ ಬೆಟ್ಟದಲ್ಲಿ ಆಯ್ತು. ಅವ್ರು ಹೇಳೋರು, ಕುಸು ಒಳ್ಳೆ ಗಂಡಿಗೆ ಒಳ್ಳೆ ಹೆಣ್ಣು ಸಿಗೋದು, ಹೆಣ್ಣಿಗೆ ಒಳ್ಳೆ ಗಂಡು ಸಿಗೋದು ತಪಸ್ಸು ಮಾಡ್ದಂಗೆ ಕುಸೋದು, ಅದು ನೋಡಿದಾಗಲೇ ನೀವು ಅದೊಂಥರ ಗೊತ್ತಾಗ್ಬಿಡುತ್ತೆ, ಅದು ತಪಸ್ಸು ಮಾಡ್ದಂಗೆ ಅದು ಅಂತ ಹೇಳ್ತಿದ್ರು. ಸರ್ವಜ್ಞ ವಚನ ತ್ರಿಪದಿ ಏನು, ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿವ ಸತ್ಯಾಗೆ ಸ್ವರ್ಗಕ್ಕೆ ಕಿಚ್ಚು ಹೊಚ್ಚೆಂದು ಸರ್ವಜ್ಞ ಅಲ್ವಾ. ಈಗ ನೋಡಿ, ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗಿ, ಇವೆರಡು ನಾನೇ ಮಾಡ್ಕೋಬೇಕು, ಇದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಅದು ನನ್ನ ಪರಿಶ್ರಮ, ನನ್ನ ಟ್ಯಾಲೆಂಟು, ನನ್ನ ಪ್ರತಿಭೆ ಅದೆಲ್ಲ. ಆದರೆ ಇಚ್ಛೆಯ ನರಿವ ಸತ್ಯಾಗೆ ಇದೆಯಲ್ಲ, ಅದು ದೇವ್ರು ಕೊಡಬೇಕು ಅಲ್ವಾ, ಅದು ಪ್ರಕೃತಿ ಕೊಡಬೇಕು. ಅದು ನಾವೇನೋ ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗ್ಬಿಟ್ಟಿರ್ತದೆ. ಸೊ ಇಚ್ಛೆಯ ನರಿವ ಸತಿಯಾಗೆ ಅದು ಪ್ರಕೃತಿ ಕೊಡಬೇಕು. ಸೊ ಅದು ಬಹಳ ಮುಖ್ಯ, ಅದು ಸಿಗದಿದೆಯಲ್ಲ ಅದು ಬಹಳ ಮುಖ್ಯ, ಅವಾಗ ನೆಮ್ಮದಿರ್ತದೆ. ಎಷ್ಟು ಚೆನ್ನಾಗಿ ಹೇಳಿದ್ರೆ ಹೆಂಡತಿ ಬಗ್ಗೆ, ಸೂಪರ್.